ಸರ್ ಈಗ ದೈವ ಬಲ ನನ್ನನ್ನು ಬಿಜೆಪಿಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ, ಬಿಜೆಪಿಯವರು ನನ್ನನ್ನು ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ? ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು, ಹಂದಿ ಅಂತ. ಅದರ ಅರ್ಥ ಏನ್ ಗೊತ್ತಾ? ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ? ವರಾಹ ರೂಪಂ ಅಂದ್ರೆ ಏನು ಅಂದ್ರೆ ವಿಷ್ಣು 3ನೇ ಅವತಾರ ಹಂದಿಯ ರೂಪದಲ್ಲಿ ಇರುತ್ತಂತೆ. ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಹಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು. ಸೊ ನನ್ನನ್ನು ಅವರು ವಿಷ್ಣುವಿನ 3ನೇ ಅವತಾರ ಅಂತ ಭಾವಿಸಿದಾಗ ರಾಜಭವನಕ್ಕೆ ಹೋಗೋದು ತಪ್ಪಿಲ್ಲ ಅಂತ. ವರಾಹ ರೂಪಂ ಅಂದ್ರೆ ಅದೇ ಸರ್. ಅಲ್ಲ ಸರ್, ಆಸೆ ಯಾರಿಗಿರಲ್ಲ ಹೇಳಿ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು, ನಾನು ಅವರ ಪ್ರೀತಿಯ ಪುತ್ರ, ಅವಕಾಶ ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ರಾಜಭವನಕ್ಕೆ ನನ್ನ ಸ್ನೇಹಿತರ ಪ್ರಮಾಣ ವಚನ ನೋಡಕ್ಕಂತೂ ಹೋಗ್ತೀನಿ. ಸರ್ ನಾನು ಏನು ಹೇಳಿ, ನವೆಂಬರ್ ಅಲ್ಲಿ ಅಲ್ಲಲ್ಲ, ಸಮ್ ಚೇಂಜಸ್ ವಿಲ್ ಬಿ ದೇರ್ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ನಮ್ಮ ಸಿಎಂ ಡಿಸಿಎಂ ಎಲ್ಲರೂ ಹೇಳಿದಾರಲ್ಲ, ಚೇಂಜಸ್ ಇದೆ ಅಂತಾರೆ. ಸರ್, ರಾಜಣ್ಣ ಅವ್ರು ನೆನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಿದ್ರೆ ಕಾಂಗ್ರೆಸ್ ಆಫೀಸ್ಗಳನ್ನ ಮುಚ್ಕೊಂಡು ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅಂತ. ಯಾರು ಹೇಳಿದ್ದೆ ಸರ್? ರಾಜಣ್ಣ. ನೋಡಿ, ರಾಜಣ್ಣ ಸಾಹೇಬ್ರು ದೊಡ್ಡವರಿದ್ದಾರೆ, ಡಿ ಕೆ ಸಾಹೇಬ್ರು ಸಿಎಂ ಸಾಹೇಬ್ರು ದೊಡ್ಡವರಿದ್ದಾರೆ. ನನ್ನ ಅರ್ಹತೆ ಏನಿದ್ರು ಕೆಪಿಸಿಸಿ ಆಫೀಸಲ್ಲಿ ಕಸ ಗುಡಿಸೋದಷ್ಟೇ. ನಾನು ಇನ್ನೂ ಸಿಎಂ ಡಿಸಿಎಂ ಬಗ್ಗೆ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗಿಲ್ಲ ಸರ್. ಅಣ್ಣ, ಅಗ್ರಿ ಟು ಡಿಸ್ಅಗ್ರಿ, ಇದನ್ನ ಚಾಟ್ ಜಿಪಿಟಿ ಅಲ್ಲಿ ಅರ್ಥ ನೋಡಕ್ ಹೇಳಿ ಸರ್. ಐ ಅಗ್ರಿ ಟು ಡಿಸ್ಅಗ್ರಿ. ಥ್ಯಾಂಕ್ ಯು ಸರ್.